ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನಾವು ಈ ದಿನ ಈ ವಿಡಿಯೋದಲ್ಲಿ ದಿ ಅಕ್ಷರ ವ್ಯಾಲಿ ಅಡ್ರೆಸ್ ಅನ್ನುವಂತಹ ಒಂದು ನಿವೇಶನವನ್ನು ಯಾವ ರೀತಿ ಖರೀದಿ ಮಾಡ್ಬೋದು, ಹಾಗೆ ಕೆಂಗೇರಿಯಿಂದ ಕೆಲವೇ ನಿಮಿಷಗಳ ದೂರದಲ್ಲಿದೆ ಈ ಒಂದು ನಿವೇಶನ. ಸ್ನೇಹಿತರೆ, ಏನೆಲ್ಲ ಸವಲತ್ತುಗಳಿದೆ, ಏನೆಲ್ಲ ಅನುಕೂಲತೆಗಳಿದೆ, ಅದರ ಬಗ್ಗೆ ಪೂರ್ಣವಾದ ಮಾಹಿತಿ ತಿಳಿತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಇದು ರೇರ ನೋಂದಣಿಯಾಗಿದೆ. ಹಾಗೆ ದಿ ಅಕ್ಷರ ವ್ಯಾಲಿ ಅಡ್ರೆಸ್, ಕೆಂಗೇರಿ, ಬೆಂಗಳೂರು. 30 ಎಕರೆ ವಿಸ್ತೀರ್ಣ ಇದೆ, 20,000 ಮರಗಳು, 8 ಉದ್ಯಾನವನಗಳಿವೆ, 378 ನಿವೇಶನಗಳಿವೆ. ಸ್ನೇಹಿತರೆ, ಕೆಂಗೇರಿ ಮೆಟ್ರೋ ಮತ್ತು ನೈಸ್ ರಸ್ತೆಯಿಂದ ಕೇವಲ 5 ನಿಮಿಷಗಳಲ್ಲಿ ನೀವು ಈ ನಿವೇಶನಕ್ಕೆ ಹೋಗುವಂಥ ವ್ಯವಸ್ಥೆ ಇದೆ. ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ಜನಸಾಮಾನ್ಯರಿಗೆ ವಿಷಯ ಗೊತ್ತಾಗಲಿ ಎನ್ನುವಂಥ ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ಯಾವುದೇ ಪ್ರಮೋಷನ್ ತಗೊಂಡು ಹಣ ತಗೊಂಡು ಮಾಡ್ತಾ ಇರುವಂಥ ವಿಡಿಯೋ ಅಲ್ಲ ಸ್ನೇಹಿತರೆ. ಆದ್ದರಿಂದ ನಾನು ನಂಬರನ್ನು ಕೊಡ್ತೀನಿ, ಕಾಲ್ ಮಾಡ್ಕೊಳ್ಳಿ, ನಿಮಗೆ ಸೈಟನ್ನು ವಿಸಿಟ್ ಮಾಡಿ. ನಿಮಗೆ ಅನುಕೂಲ ಆದರೆ ಮಾತ್ರ ಎಲ್ಲ ರೀತಿಯ ಕಂಡೀಷನ್ ಏನಿದೆ, ಏನೇನು ಫೆಸಿಲಿಟೀಸ್ ಇದೆ ಎಲ್ಲವನ್ನು ತಿಳಿದು ವಿಚಾರಿಸಿ ನಂತರವೇ ನಿಮ್ಗೆ ಅನುಕೂಲ ಆದರೆ ಖರೀದಿಸಬಹುದು, ಇಲ್ಲ ಅಂದರೆ ಇಲ್ಲ. ಸ್ನೇಹಿತರೆ, ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ. ಸ್ನೇಹಿತರೆ, ಎಲ್ಲಿ ಬರುತ್ತೆ, ಜಾಗ ಎಲ್ಲಿದೆ, ಇದರ ಪೂರ್ಣವಾದ ಮಾಹಿತಿ ತಿಳಿತಾ ಹೋಗೋಣ. ಸ್ನೇಹಿತರೆ, ದಿ ಅಕ್ಷರ ವ್ಯಾಲಿ ಅಡ್ರೆಸ್, ಕೆಂಗೇರಿ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರಿನ ಕೆಂಗೇರಿ ಭಾಗದ ಪ್ರಕೃತಿಯ ನಡುವೆ ತಮ್ಮದೇ ಆದ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳುವಂತಹ ಬಯಸೋರಿಗೆ ಆಸಕ್ತಿದಾಯಕವಾಗಿರುವಂತಹ ದ ಅಕ್ಷರ ವ್ಯಾಲಿ ಅಡ್ರೆಸ್ ಪ್ರಾಜೆಕ್ಟ್ಗೆ ನಿಮ್ಮನ್ನು ಆದರದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಈ ಪ್ರಾಜೆಕ್ಟು ದೊಡ್ಡಬೆಲೆ ಗ್ರಾಮ, ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಈ ಒಂದು ನೈಸ್ ರೋಡ್ ಸಂಪರ್ಕದ ಸಮೀಪದಲ್ಲಿಯೇ ಈ ಒಂದು BDA ಅಪ್ರೂವ್ಡ್ ನಿವೇಶನಗಳು ಇವೆ. ಸ್ನೇಹಿತರೆ, ಈ ಪ್ರಾಜೆಕ್ಟ್ನ ಪ್ರಮುಖವಾದ ವಿಶೇಷತೆಗಳೇನು? ಸುಮಾರು ಒಟ್ಟು ವಿಸ್ತೀರ್ಣ 30 ಎಕರೆ. ಇದನ್ನು ಅಧಿಕೃತ ವೆಬ್ಸೈಟಲ್ಲೂ ಸಹ ನೋಡ್ಬೋದು. ಹಾಗೆ ಇಲ್ಲಿ ಒಟ್ಟು 378 ನಿವೇಶನಗಳಿವೆ. ಈ ಪ್ರಾಜೆಕ್ಟ್ನ ಮತ್ತೊಂದು ಪ್ರಮುಖ ಆಸನೆ 20,000ಕ್ಕೂ ಹೆಚ್ಚು ಮರಗಳು, 8 ಉದ್ಯಾನವನಗಳು ಈ ಪ್ರಾಜೆಕ್ಟ್ನಲ್ಲಿವೆ. ಹಾಗೆ ನೈಸ್ ರೋಡಿಂದ ಕೇವಲ 1.6 ಕಿಲೋಮೀಟರ್ ದೂರದಲ್ಲಿದೆ. ರಾಜೇಶ್ವರಿ ಹಾಸ್ಪಿಟ್ಲಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಕೆಂಗೇರಿ ಮೆಟ್ರೋ ಸ್ಟೇಷನಿಂದ 2.3 ಕಿಲೋಮೀಟರ್ ಇದೆ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ 4.5 ಕಿಲೋಮೀಟರ್ ಇದೆ. RV ಇಂಜಿನಿಯರ್ ಕಾಲೇಜ್ 5 ಕಿಲೋಮೀಟರ್ ದೂರದಲ್ಲಿದೆ. BGS ಹಾಸ್ಪಿಟಲ್ 6 ಕಿಲೋಮೀಟರ್ ದೂರದಲ್ಲಿದೆ. ನೋಡಿ ಸ್ನೇಹಿತರೆ, ಈ ರೀತಿ ಎಲ್ಲ ರೀತಿಯ ಫೆಸಿಲಿಟೀಸ್, ಹಾಸ್ಪಿಟ್ಲ್ ಇರ್ಬೋದು, ಸ್ಕೂಲ್ ಇರ್ಬೋದು, ಮೆಟ್ರೋ ಸ್ಟೇಷನ್ ಇರ್ಬೋದು, ಈ ಥರದ್ದು ಎಲ್ಲ ಫೆಸಿಲಿಟೀಸ್ ಇರುವಂತಹ ಒಂದು ತುಂಬ ಕನ್ವೀನಿಯೆಂಟ್ ಆಗಿರುವಂತಹ ಒಂದು ಜಾಗ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ನಿವೇಶನ ಖರೀದಿಸಿ ಸಂಬಂಧಿಸಿದ ನಿಯಮಗಳು ಮತ್ತು ಅನುಮತಿಗಳಿಗೆ ಅನುಗುಣವಾಗಿ ನಿಮ್ಮ ಸ್ವಂತ ಮನೆಯನ್ನು ನಿರ್ಮಿಸಿಕೊಳ್ಳುವಂತಹ ಮಾದರಿಯ ಯೋಜನೆ ಇದಾಗಿದೆ. ಸ್ನೇಹಿತರೆ, ಮಾರುಕಟ್ಟೆ ಪೋರ್ಟಲ್ನಲ್ಲಿ 1,500 ಅಡಿ, 1,800 ಅಡಿ, 2,400 ಅಡಿ, 3,600 ಅಡಿ ಈ ರೀತಿಯ ನಿವೇಶನಗಳು ಇಲ್ಲಿವೆ. ಆದರೂ ಸಹ ನಾನು ಕೊಡ್ತಾ ಇರುವಂತಹ ನಂಬರ್ಗೆ ಫೋನ್ ಮಾಡ್ಕೊಳ್ಳಿ, ಅದನ್ನು ಖಚಿತಪಡಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನೇನು ಸೌಲಭ್ಯಗಳಿದೆ, ಯಾವ್ಯಾವ ರೀತಿಯ ಈಗಿನ ಕಾಲಘಟ್ಟಕ್ಕೆ ಯಾವ್ಯಾವ ರೀತಿಯ ನಮ್ಮ ಈಗಿನ ಲೈಫ್ ಸ್ಟೈಲ್ಗೆ ಅನಿಮಿನೇಷನ್ ಏನೇನೆಲ್ಲ ಇದೆ, ಸವಲತ್ತುಗಳೇನಿದೆ, ಬೆನಿಫಿಟ್ ಎಲ್ಲ ಏನಿದೆ ನೋಡಿ. ಸ್ವಿಮ್ಮಿಂಗ್ ಪೂಲ್ ಇದೆ, ಈಜುಕೊಳ ಇದೆ, ಆಮೇಲೆ ಜಿಮ್ ಏರಿಯಾ ಇದೆ, ಚಿಲ್ಡ್ರನ್ ಪ್ಲೇ ಏರಿಯಾ ಇದೆ, ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ವಾಲಿಬಾಲ್ ಕೋರ್ಟ್ ಇದೆ, ಜಾಗಿಂಗ್ ಟ್ರ್ಯಾಕ್ ಇದೆ, ಇಂಡೋರ್ ಗೇಮ್ಸ್ ಇದೆ, ಆಮೇಲೆ ಯೋಗ, ಮೆಡಿಟೇಷನ್ನು, ಈ ಥರದ ಅನೇಕ ರೀತಿಯ ಒಂದು
ಫೆಸಿಲಿಟೀಸ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಹಾಗೆ ರೇರಾ ಮಾಹಿತಿನೂ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಪ್ರಾಜೆಕ್ಟ್ಗೆ ರೇರಾ ನೋಂದಣಿ ಸಂಖ್ಯೆ PRMKARERA ರೇರಾ 1251/310 PR/250/822/005190 ಇದು ರೇರಾ ರಿಜಿಸ್ಟರ್ ನಂಬರ್. ಕರ್ನಾಟಕ ಸರ್ಕಾರದ ದಾಖಲೆಗಳಲ್ಲಿಯೂ ದ ಅಕ್ಷರ ವ್ಯಾಲಿ ಅಡ್ರೆಸ್ ಎಂಬ ಪ್ರಾಜೆಕ್ಟ್ ನೇಮು ಸಹ ಇದೆ. ಸ್ನೇಹಿತರೆ, ನೀವು ಈ ರೇರಾ ನೋಂದಣಿ ಇರ್ಬೋದು, ಎಲ್ಲ ರೀತಿಯ ಡಾಕ್ಯುಮೆಂಟ್ಸನ್ನು ತಗೊಳ್ಳಿ. ಎಲ್ಲ ರೀತಿಯಲ್ಲಿ ನಿಮ್ಮ ಅಡ್ವೊಕೇಟ್ ಹತ್ರ ಎಲ್ಲ ಪ್ರಾಜೆಕ್ಟ್ ಸಂಬಂಧಪಟ್ಟ ಡೀಟೇಲ್ಸನ್ನು ಕೂಲಂಕುಷವಾಗಿ ನೋಡಿ. ಯಾಕೆಂದರೆ ಇದರ ವ್ಯಾಲ್ಯೂ ಸ್ವಲ್ಪ ಜಾಸ್ತಿನೇ ಇದೆ. ಕೆಲವರು ಬೆಂಗಳೂರಿನಲ್ಲಿ ಈ ಗಾಳಿ, ಹೊಗೆ, ಧೂಳು ಇದರಿಂದ ಮುಕ್ತರಾಗಿ ಪ್ರಕೃತಿ ಜೊತೆ ವಾತಾವರಣದಲ್ಲಿ ಮನೆ ಕಟ್ಕೊಂಡು ಆರಾಮಾಗಿರಬೇಕು, ಲೈಫಲ್ಲಿ ನಾನು ಎಂಜಾಯ್ ಮಾಡಬೇಕು, ಒಂದು ಒಳ್ಳೆ ಕಂಫರ್ಟಬಲ್ ಆಗಿರಬೇಕು. ಈ ಬೆಂಗಳೂರು ನಗರದಿಂದ ಸ್ವಲ್ಪ ಒಂದು 5-10 ಕಿಲೋಮೀಟ್ರ್ ದೂರದಲ್ಲಿದ್ದರೂ ನನಗೆ ಓಕೆ ಅನ್ನೋರೆಲ್ಲ ಈ ಪ್ರಾಜೆಕ್ಟ್ ಅಥವಾ ಈ ಒಂದು ನಿವೇಶನವನ್ನು ನೀವು ಖರೀದಿ ಮಾಡ್ಬೋದು. ಆದರೆ ಇದರ ಬೆಲೆನೂ ಸಹ ಜಾಸ್ತಿ ಇದೆ. ಹೇಗಿದೆ ಅದರ ಬೆಲೆ ನೋಡ್ಕೊಳ್ಳೋಣ. ಸ್ನೇಹಿತರೆ, ಆನ್ಲೈನ್ ಪ್ರಾಪರ್ಟಿ ಉದಾಹರಣೆಗೆ ಇದರ ಬೆಲೆ 1.22 ಕೋರ್ ಅಂತ ಇದೆ. 1,22,00,000 ಅಂತ ಮೆನ್ಷನ್ ಮಾಡಿದ್ದಾರೆ. ಅದರ ಬಗ್ಗೆನೂ ಪೂರ್ಣವಾದ ಮಾಹಿತಿ ತಿಳಿತಾ ಹೋಗಿ. ಹಾಗೆ ನೀವು ತೆಗೆದುಕೊಳ್ಳುವಂಥ ಫ್ಲ್ಯಾಟ್ ಇರ್ಬೋದು ಅಥವಾ ನೀವು ತೆಗೆದುಕೊಳ್ಳುವಂಥ ಆ ಸೈಟು ಏನಿದೆ, ಆ ಡೈಮೆನ್ಷನ್ ಏನಿದೆ, ಫೇಸಿಂಗ್ ಯಾವುದು, ರೋಡ್ ಯಾವುದು, ಪ್ರತಿಯೊಂದನ್ನು ನೀವು ಮಾಹಿತಿಯನ್ನು ಪಡೆದುಕೊಂಡು ಏನೇನು ಸೈಟ್ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಏನೆಲ್ಲ ಗಮನಿಸಬೇಕು. ರೇರಾ ರಿಜಿಸ್ಟ್ರೇಷನ್ ಆಗಿದೆಯಾ, ಅಪ್ರೂವ್ಡ್ ಲೇಔಟ್ ಪ್ಲ್ಯಾನ್ ಇದೆಯಾ ಇವ್ರ ಹತ್ರ, ಸೇಲ್ ಡೀಡ್ ಅಥವಾ ಟೈಟಲ್ ಡಾಕ್ಯುಮೆಂಟ್ಸ್ ಏನಿದೆ, ಆಮೇಲೆ ಇನ್ನೂ ಅನೇಕ ರೀತಿಯ ಸರ್ಟಿಫಿಕೇಟ್ಗಳು, ಎ ಖಾತಾ ಅಥವಾ ಬಿ ಖಾತಾ, ಯಾವ ಖಾತಾ ಇದೆ, ರಸ್ತೆ ಅಗಲ ಮತ್ತು ಅದು ಫ್ಲಾಟು ಡೈಮೆನ್ಷನ್ ಏನಿದೆ, ನೀರು ಮತ್ತು ವಿದ್ಯುತ್ ಸಂಪರ್ಕ ಹೇಗಿದೆ, ಮೇಂಟೆನೆನ್ಸ್ ಚಾರ್ಜಸ್ ಏನಿದೆ, ಈ ರೀತಿ ಎಲ್ಲ ರೀತಿಯ ಪೂರ್ಣವಾದ ಮಾಹಿತಿಗಳನ್ನು ಕಲೆ ಹಾಕಿ ನೀವು ಖರೀದಿಸ್ತಾ ಇರುವಂತಹ ಫ್ಲ್ಯಾಟ್ನ ಕರೆಂಟ್ ಪ್ರೈಸ್ ಏನಿದೆ, ಈ ರೀತಿ ಎಲ್ಲ ವಿಷಯವನ್ನು ನೀವು ನಾನು ಕೊಡುವಂತಹ ಆಫೀಸ್ ಕೋರಮಂಗಲ ಫಸ್ಟ್ ಬ್ಲಾಕಲ್ಲಿದೆ, ಆಫೀಸ್ ಹತ್ರ ಹೋಗಿ ಸೈಟ್ ವಿಸಿಟ್ ಮಾಡಿ ಎಲ್ಲ ಲೀಗಲಾಗಿ ಚೆಕ್ ಮಾಡಿ. ನಿಮಗೆ ಯಾವ ರೀತಿ ಓಕೆ ಅನಿಸ್ತಾ ಇದೆ, ನೀರು ಫೆಸಿಲಿಟೀಸ್ ಇದೆ, ಎಲೆಕ್ಟ್ರಿಸಿಟಿ ಇದೆ, ಎಲ್ಲ ಇದೆ ಅಂತ ಹೇಳ್ತಲೇ ಇರ್ತೀವಿ. ಆದರೆ ನೀವೇ ಖುದ್ದಾಗಿ ಹೋಗಿ ವಿಸಿಟ್ ಮಾಡಿ. ಹಾಗೆ ಕೋರಮಂಗಲ ಫಸ್ಟ್ ಬ್ಲಾಕಲ್ಲಿ ಅವ್ರದ್ದು ಆಫೀಸ್ ಇದೆ, ಆಫೀಸ್ ಅಡ್ರೆಸ್ಸನ್ನು ಕೊಡ್ತಾ ಇದ್ದೀನಿ. ಅಲ್ಲಿ ಹೋಗಿ ವಿಚಾರಿಸಿ ಎಲ್ಲವೂ ನಿಮಗೆ ಓಕೆ ಅಂದಾಗ ಮಾತ್ರ ನೀವು ಈ ಒಂದು ಸೈಟನ್ನು ಖರೀದಿ ಮಾಡ್ಬೋದು. ಸ್ನೇಹಿತರೆ, ಪ್ರಾಪರ್ಟಿ ಖರೀದಿ ದೊಡ್ಡ ಹಣಕಾಸಿನ ನಿರ್ಧಾರ. ಆದ್ದರಿಂದ ಯಾವುದೇ ಅಡ್ವಾನ್ಸು ಅಥವಾ ಬುಕ್ಕಿಂಗು ಅಮೌಂಟು ನೀಡುವ ಮೊದಲು ಎಲ್ಲ ಮೂಲ ದಾಖಲೆಗಳನ್ನು ಪರಿಶೀಲಿಸಿ, ಅಗತ್ಯವಿದ್ದರೆ ನಿಮ್ಮ ಲಾಯರ್ನ ಕನ್ಸಲ್ಟ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸನ್ನು ಒಂದು ಸಲ ವೆರಿಫೈ ಮಾಡಿಸಿ, ನಂತರ ಕನ್ಫರ್ಮ್ ಆದಾಗ ಮಾತ್ರ ನೀವು ಈ ಪ್ರಾಪರ್ಟಿಯನ್ನು ಖರೀದಿ ಮಾಡ್ಬೋದು. ಯಾಕೆಂದರೆ ಬೆಂಗಳೂರಿನ ಕೆಂಗೇರಿಯಿಂದ ಜಸ್ಟ್ 5 ಕಿಲೋಮೀಟ್ರ್ ದೂರದಲ್ಲಿದೆ, ಪ್ರಕೃತಿಯ ವಾತಾವರಣದಲ್ಲಿದೆ, 20,000 ಮರಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈ ರೀತಿ ಎಲ್ಲ ಫೆಸಿಲಿಟೀಸ್ ಇರುವಂತಹ, ಪ್ರಕೃತಿಯ ಮಡಿಲಲ್ಲಿರುವಂತಹ, BDA ಅಪ್ರೂವ್ಡ್ ಆಗಿರುವಂತಹ ಈ ಸೈಟನ್ನು ನೀವು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾನು ಕೊಡ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಪೂರ್ಣವಾದ ಮಾಹಿತಿ ತಿಳ್ಕೊಳ್ಳಿ. ನಂತರನೇ ನೀವು ಮುಂದುವರಿಯಿರಿ ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ನೋಡ್ತಾ ಇರುವಂಥ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು. ಮುಂದಿನ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.